ದೇಶಾದ್ಯಂತ ದೀಪಾವಳಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ಜನ ಮನೆಯ ಮುಂದೆ ಬೆಳಕನ್ನು ಹಚ್ಚಿ ದೀಪವನ್ನು ಹಚ್ಚಿ ಪಟಾಕಿ ಸಿಡಿಸಿ ಸಡಗರ ಸಂಭ್ರಮದಿಂದ ದೀಪಾವಳಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ದುರಂತಗಳು ಕೂಡ ನಡೀತಾ ಇದೆ. ಈ ಪಟಾಕಿ ಹೊಡೆಯೋದ್ರಿಂದ ಮಕ್ಕಳು ಕಣ್ಣಿಗೆ ತೊಂದರೆ ಮಾಡ್ಕೋತಾ ಇದ್ದಾರೆ. ಸಾಕಷ್ಟು ಪ್ರಕರಣಗಳು ವರದಿಯಾಗ್ತಾ ಇದೆ. ಹಾಗಾದರೆ ಎಲ್ಲೆಲ್ಲಿ ಪಟಾಕಿ ದುರಂತಗಳ ವರದಿಯಾಗಿದೆ, ಈ ಕಣ್ಣಿಗೆ ತೊಂದರೆ ಆದರೆ ಪಟಾಕಿಯಿಂದ ಏನು ಮಾಡಬೇಕು, ಇದಕ್ಕೆ ತಜ್ಞರು ಏನು ಹೇಳ್ತಾರೆ, ಇದಕ್ಕೆಲ್ಲ ಸಂಬಂಧಪಟ್ಟಂತಹ ಒಂದು ವರದಿ ಇದೆ, ಬನ್ನಿ ನೋಡೋಣ. ದೀಪಾವಳಿ ಸಡಗರ ಮಧ್ಯೆ ಪಟಾಕಿ ಅನಾಹುತ. ಪಟಾಕಿ ಸಿಡಿತದಿಂದ ಮಕ್ಕಳ ಕಣ್ಣಿಗೆ ಪೆಟ್ಟು. ಸುಮಾರು 50ಕ್ಕೂ ಹೆಚ್ಚು ಮಕ್ಕಳ ಕಣ್ಣಿಗೆ ಗಾಯ. ನಿನ್ನೆಯಿಂದ ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮನೆಗಳಲ್ಲಿ ದೀಪ ಹಚ್ಚಿ ಸಿಹಿ ತಿನಿಸು ಮಾಡಿ ಧನಲಕ್ಷ್ಮಿ ಪೂಜೆ ಮಾಡೋ ಮೂಲಕ ದೀಪಾವಳಿ ಹಬ್ಬವನ್ನ ಆರಂಭಿಸಿದ್ದಾರೆ. ಆದರೆ ಮಕ್ಕಳು ಮಾತ್ರ ಪಟಾಕಿ ಹಚ್ಚೋಕೆ ಹೋಗಿ ಕಣ್ಣಿಗೆ ಪೆಟ್ಟು ಮಾಡಿಕೊಂಡಿದ್ದಾರೆ. ಮಿಂಟೋ ಆಸ್ಪತ್ರೆಯಲ್ಲಿ ಒಟ್ಟು 13 ಕೇಸ್ ದಾಖಲಾಗಿವೆ. ವಯಸ್ಕರು 7 ಮಂದಿ, ಮಕ್ಕಳು 6 ಮಂದಿ ದಾಖಲಾಗಿದ್ದಾರೆ. 6 ಮಂದಿ ಮಕ್ಕಳ ಪೈಕಿ 2 ಮಕ್ಕಳು ಪಟಾಕಿ ಪಿಸ್ತೂಲ್ ಹಾಗೂ ರಾಕೆಟ್ ಪಟಾಕಿ ಸಿಡಿತದಿಂದ ಗಾಯಗೊಂಡಿದ್ದಾರೆ. ಕಣ್ಣಿನಲ್ಲಿ ರಕ್ತ ಹೆಪ್ಪುಗಟ್ಟಿದ್ದು ಚಿಕಿತ್ಸೆ ಮುಂದುವರೆದಿದೆ. ಉಳಿದ ಕೇಸ್ಗಳಲ್ಲಿ ಸಣ್ಣ ಪುಟ್ಟ ಗಾಯ ಆಗಿ ಟ್ರೀಟ್ಮೆಂಟ್ ತೆಗೆದುಕೊಂಡು ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು 16 ವರ್ಷದ ಯುವಕನ ಕಣ್ಣಿಗೂ ಏಟಾಗಿದ್ದು ಮಿಂಟೋದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ. ಕತ್ತಲೆಯನ್ನ ನೀಗಿಸಿ ಬೆಳಕನ್ನ ಹರಿಸುವಂತಹ ದೀಪಾವಳಿ ಹಬ್ಬದ ಸಂಭ್ರಮ ನಾಡಿನ ಎಲ್ಲೆಡೆ ಮನೆ ಮಾಡಿದೆ. ಆದ್ರೆ ಈ ಬೆಳಕಿನ ಹಬ್ಬ ಅನೇಕ ಜನರ ಬದುಕಲ್ಲಿ ಕತ್ತಲೆಯನ್ನ ಮಾಡಿದೆ. ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಪಟಾಕಿಯನ್ನ ಸಿಡಿಸೋಕೆ ಹೋಗಿ ಆ ಪಟಾಕಿಯ ಕಿಡಿ ಕಣ್ಣಿಗೆ ತಾಕಿ ಮಕ್ಕಳ ಬದುಕು ಕತ್ತಲಾಗಿದೆ. ಮಿಂಟೋ ಆಸ್ಪತ್ರೆಯಲ್ಲಿ ಬರೋಬ್ಬರಿ 25 ಜನ ಮಕ್ಕಳು ಸೇರಿದಂತೆ ವಯಸ್ಕರು ಕೂಡ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ದಾರೆ. ಅದರಲ್ಲಿ 4 ಜನರ ಸ್ಥಿತಿ ಗಂಭೀರವಾಗಿದ್ದು ಅದರಲ್ಲಿ 2ರಿಗೆ ಸರ್ಜರಿ ಆಗಿದೆ. ಅದರಲ್ಲಿ ಬಿಹಾರದ 16 ವರ್ಷದ ಯುವಕ ದೃಷ್ಟಿಯನ್ನು ಕೂಡ ಕಳೆದುಕೊಂಡಿದ್ದಾನೆ. ಇನ್ನೊಂದು ಕಡೆಗೆ ನಾರಾಯಣ ನೇತ್ರಾಲಯದಲ್ಲಿ ಒಟ್ಟು 20 ಜನರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗಿದೆ. ಅದರಲ್ಲಿ ಬಹುತೇಕರು ಮಕ್ಕಳೇ ಇದ್ದಾರೆ. ಸೊ ಹಾಗಾಗಿ ಮಕ್ಕಳು ಪಟಾಕಿಯನ್ನ ಹಚ್ಚುವಾಗ ಅಥವಾ ಪಟಾಕಿಯ ಸಿಡಿ ಕಣ್ಣಿಗೆ ಬೀಳದಂತೆ ಪೋಷಕರು ತುಂಬಾ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ವೈದ್ಯರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಹಲವೆಡೆ ಪಟಾಕಿ ಸಿಡಿತ ಪ್ರಕರಣಗಳು ಏರಿಕೆಯಾಗಿವೆ. ನಾರಾಯಣ ನೇತ್ರಾಲಯದಲ್ಲಿ ಪಟಾಕಿ ಸಿಡಿತ ಪ್ರಕರಣಗಳು 20ಕ್ಕೆ ಏರಿಕೆಯಾಗಿವೆ. ನಿನ್ನೆ 5 ಕೇಸ್ ದಾಖಲಾಗಿದ್ದು ತಡರಾತ್ರಿ 15 ಕೇಸ್ ದಾಖಲಾಗಿದೆ. ಒಟ್ಟು 20 ಕೇಸ್ಗಳು ದಾಖಲಾಗಿವೆ. ಪಟಾಕಿ ಸಿಡಿಸಲು ಹೋಗಿ ಮಕ್ಕಳು ಗಾಯಗೊಂಡಿದ್ದಾರೆ. ಇನ್ನು 3 ವರ್ಷದ ಮಗು, 4 ವರ್ಷದ ಮಗುವಿಗೆ ಯಾರೋ ಸಿಡಿಸಿದ ಪಟಾಕಿಯಿಂದ ಕಣ್ಣಿಗೆ ಹಾನಿಯಾಗಿದೆ. 15 ವರ್ಷದ ಬಾಲಕನ ಕಣ್ಣಿಗೂ ಗಾಯವಾಗಿದೆ. ಬೆಂಗಳೂರಲ್ಲಿ ಪಟಾಕಿ ಸಿಡಿತ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹಲವು ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ನಿನ್ನೆ ನಾರಾಯಣ ನೇತ್ರಾಲಯದಲ್ಲಿ ಕೇವಲ 5 ಪ್ರಕರಣ ದಾಖಲಾಗಿತ್ತು. ನಂತರ 15 ಪ್ರಕರಣಗಳು ಇಲ್ಲಿಯವರೆಗೆ ದಾಖಲಾಗಿದ್ದಾವೆ. ಒಟ್ಟು 20ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರುವಂಥದ್ದು. 3 ವರ್ಷದ ಮಗು, 4 ವರ್ಷದ ಮಗು, ಹೀಗೆ ಹಲವು ಏಜಿನ ಮಕ್ಕಳು ಕೂಡ ಗಾಯಗೊಂಡಿದ್ದಾರೆ. ಕಣ್ಣಿನ ಭಾಗ ಏನಿದೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಗಾಯಗೊಳ್ತಾ ಇರುವಂಥದ್ದು. ಜೊತೆಗೆ ಯಾರೋ ಹಚ್ಚಿದಂಥ ಪಟಾಕಿಗೆ ಬೇರೆ ಯಾರೋ ಗಾಯಗೊಂಡಿರುವಂಥ ಪ್ರಕರಣಗಳು ಕೂಡ ಹೆಚ್ಚಾಗಿದ್ದಾವೆ. ಅಂದರೆ ಈ ಥರದ ಪ್ರಕರಣಗಳು ಹೆಚ್ಚಾಗಿರುವಂಥದ್ದು. ಏನು ಮಿಂಟೋದಲ್ಲೂ ಕೂಡ ಇದೇ ರೀತಿಯಾದಂಥ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಒಟ್ಟಾರೆ ಎಷ್ಟೇ ಅರಿವನ್ನು ಮೂಡಿಸಿದ್ರೂ ಕೂಡ ಪಟಾಕಿ ಸಿಡಿತದಿಂದ ಗಾಯಗೊಂಡವರ ಸಂಖ್ಯೆ ಏನಿದೆ ಅದು ಹೆಚ್ಚಾಗ್ತಾನೆ ಇದೆ. ಪಟಾಕಿ ಹೊಡೆಯುವಾಗ ಹುಷಾರಾಗಿರಿ, ಕಣ್ಣಿಗೆ ಹಾನಿಯಾಗದಂತೆ ನೋಡಿಕೊಳ್ಳಿ, ಮಕ್ಕಳು ಪಟಾಕಿ ಹೊಡೆಯುವುದನ್ನ ತಪ್ಪಿಸಿ. ಇನ್ನು ದೀಪಾವಳಿ ಸಂಭ್ರಮ ವೇಳೆ ಪಟಾಕಿ ಹೊಡೆಯುವಾಗ ಹುಷಾರಾಗಿರಿ ಅಂತ ನೇತ್ರ ತಜ್ಞರು ಸಲಹೆ ನೀಡಿದ್ದಾರೆ. ಒಂದು ವೇಳೆ ಪಟಾಕಿ ಸಿಡಿತದಿಂದ ಕಣ್ಣಿಗೆ ಹಾನಿಯಾದ್ರೆ ಈ ನಿಯಮಗಳನ್ನ ಪಾಲಿಸಿ ಅಂತ ಹೇಳಿದ್ದಾರೆ. ವೈದ್ಯರು ಕೊಟ್ಟಿರೋ ಸಲಹೆಗಳೇನು ಅಂತ ನೋಡೋಣ. ವೈದ್ಯರು ಕೊಟ್ಟಿರೋ ಸಲಹೆಗಳೇನು? ಪಟಾಕಿ ಹಚ್ಚುವಾಗ ಆದಷ್ಟು ದೂರವಿರಿ. ಮಕ್ಕಳು ಪಟಾಕಿ ಹಚ್ಚುವಾಗ ಎಚ್ಚರದಿಂದಿರಿ. ಪಟಾಕಿ ಸಿಡಿದ್ರೆ ತಕ್ಷಣ ತಣ್ಣೀರಿನಿಂದ ಸ್ವಚ್ಛಗೊಳಿಸಿ. ಕಣ್ಣನ್ನ ಕೈಯಿಂದ ಉಜ್ಜಿಕೊಳ್ಳಬೇಡಿ. ತಕ್ಷಣ ನೇತ್ರ ತಜ್ಞರನ್ನ ಭೇಟಿ ಮಾಡಿ. ಕಣ್ಣು ಸೂಕ್ಷ್ಮವಾಗಿರುವುದರಿಂದ ಗಾಯವಾದ್ರೂ ನಿರ್ಲಕ್ಷಿಸಬೇಡಿ ಅಂತ ನೇತ್ರ ತಜ್ಞರು ಸಲಹೆ ನೀಡಿದ್ದಾರೆ. ನಿನ್ನೆ ಬೆಳಗ್ಗೆ 9 ಗಂಟೆಯಿಂದ ಇವತ್ತು ಬೆಳಗ್ಗೆ 9 ಗಂಟೆವರೆಗೂ ಸುಮಾರು 11 ಜನ ನಮ್ಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ. ಅದರಲ್ಲಿ 2ರಿಗೆ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಯಿತು. ಸೊ 11 ಜನದಲ್ಲಿ 4 ಜನ ಗ್ರೀವಿಯಸ್ ಇಂಜುರಿ ಆಗಿದೆ. ಅದರಲ್ಲಿ 2ರಿಗೆ ಸರ್ಜರಿ ಮಾಡಿದ್ದೇವೆ. ಇನ್ನು 7 ಜನ OPD ಬೇಸಿಸ್ ಮೇಲೆ ಟ್ರೀಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರ ಕೈಯಲ್ಲಿ ಕ್ರ್ಯಾಕರ್ ಇಟ್ಕೊಂಡು ಬರ್ಸ್ಟ್ ಮಾಡ್ಕೊಂಡಿದ್ದಾರೆ. ನೇಚರ್ ಆಫ್ ಇಂಜುರಿ ಸರಿಯಾಗಿ ಹೇಳ್ತಾ ಇಲ್ಲ ಅವರು. ಬಟ್ 1 ಐ ರಪ್ಚರ್ ಆಗಿದೆ. ಒಂದು ಕಣ್ಣು ದೃಷ್ಟಿ ಕಳ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. 4 ಜನ ಮಕ್ಕಳಿಗೆ ಇದಾಗಿದೆ, ಜಾಸ್ತಿನೇ ಇದಾಗಿದೆ. ನಾವು ಅವೇರ್ನೆಸ್ ಎಷ್ಟು ಕ್ರಿಯೇಟ್ ಮಾಡಿದ್ರೂ ಇಂಜುರೀಸ್ ಜಾಸ್ತಿನೇ ಆಗ್ತಾ ಇದೆ. ಐ ಥಿಂಕ್ ಮಾಧ್ಯಮದವರು
ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನಿಸುತ್ತೆ. ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಆದ್ರೂ ವರ್ಷ ಜಾಸ್ತಿನೇ ಆಗ್ತಾ ಇದೆ. ಒಟ್ಟಾರೆ ಬಾಳಿನಲ್ಲಿ ಬೆಳಕು ತರಬೇಕಾದ ಬೆಳಕಿನ ಹಬ್ಬ ಮಕ್ಕಳ ಬಾಳಿಗೆ ಕತ್ತಲು ತರದಿರಲಿ ಎಂಬುದೇ ನಮ್ಮ ಆಶಯ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.